ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಳ್ಳೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ಅಂದರೆ ಹಣಕಾಸಿನ ಸಮಸ್ಯೆ ಇರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಕೋರ್ಟು ಕಚೇರಿ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಈಗಾಗಲೇ ಒಂದು ಕರೆ ಕೂಡ ಸಿದ್ಧವಾಗಿದೆ. ಮೊದಲಿಗೆ ಕರೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ನಿಮ್ಮ ಹೆಸರು? ವೀಣಾ. ಓಕೆ, ಹುಟ್ಟಿದ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ, ಪ್ರಾಪರ್ಟಿ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ನಮಸ್ಕಾರ. ನಮಸ್ತೆ ಗುರುಜಿ. ಗುರುಜಿ, ನಮ್ದು ಕೋರ್ಟ್ ಕೇಸ್ ಆಗಿತ್ತು ಪ್ರಾಪರ್ಟಿ ಬಗ್ಗೆ. ಇವಾಗ ರಾಜಿಗೆ ಬರ್ತಾ ಇದ್ದಾರೆ. ಈ ತಿಂಗಳು 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಣ ಅಂತ ಬಂದಿದ್ದಾರೆ. ನಾನ್ ಕೇಳ್ತಾ ಇರೋದು 105 ನನ್ನ ಸೈಟು ಮತ್ತೆ ಸ್ವಲ್ಪ ಜಮೀನ್ ಕೇಳ್ತಾ ಇದ್ದೀನಿ. ಆಯ್ತು ಅನ್ಕೊಂಡಿದ್ದಾರೆ. ಯಾವ್ದು ತಕರಾರಿಲ್ಲದೆ ಆಗ್ಬೋದೇ 15ರೊಳಗಡೆ ಅಂತ ಗುರುಜಿ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಬಂದೇ ಬರುತ್ತೆ. ಒಂಚೂರು ತಗೊಂಡಿರೋದು ಕೊಡೋದ್ರಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿ ಮಾತಾಡ್ತಾನೇ ಇರ್ತಾರೆ. 11 ಲಾಭವನ್ನು ಕೊಡುತ್ತೆ, ಆದರೆ ಎಂಡು ಸಾಕಾಗಲಿಲ್ಲ ಅನ್ನೋ ಒಂದು ಮಾತು ಯಾರಲ್ಲಾದರೂ ಒಬ್ಬರಲ್ಲಿ ಬರುತ್ತೆ. ಹೋಗಿನ ಮುಂಚೆ ಮೊಸರನ್ನು ದಾನ ಮಾಡಿ, ಮೊಸರು ಕರ್ಡ್ಸ್ನ ದಾನ ಮಾಡಿ ಖಂಡಿತ ಹೋಗುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ವಿಚಾರ. ಈಗ ನಮಗೆ ಬೆಳಕು ಇವಾಗ ಭೂಮಿ ಮೇಲೆ ಬೀಳ್ತಕ್ಕಂಥದ್ದು, ನಾವು ನೋಡ್ತಕ್ಕಂಥದ್ದು 8 ನಿಮಿಷದ ಹಳೆಯ ಬೆಳಕು, ಅಂದರೆ 8 ನಿಮಿಷ ಹಳೆಯದು, ಅಂದರೆ ಇಟ್ ಈಸ್ ಓಲ್ಡ್. ಹಾಗೆ ಭೂಮಿ ಮೇಲೆ ನಡೀತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಜೀವನ ಮುಂದೆ ಏನು ನಡೆಯುತ್ತೆ ಅಂತ ಸ್ವಲ್ಪ ಅಡ್ವಾನ್ಸ್, ನಾವು ಯಾವಾಗಲೂ ಹಿಂದೆ ಇದ್ದೀವಿ, ಕಾಲಮಾನದಲ್ಲಿ ನಾವು ಮುಂದೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಮಚ್ ಬಿಹೈಂಡ್ ದಿ ಟೈಮ್ ಕ್ರಿಯೇಷನ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಎಲ್ಲ ನೀವು ಅಸ್ಟ್ರಾನಮರ್ಸ್ ತೊಗೊಳ್ಳಿ, ಅವರು ಅದೇ ಹೇಳ್ತಾರೆ. ನಾವು ಟೈಮ್ಗೆ ಅಹೆಡ್ ಇಲ್ಲ, ಟೈಮ್ಗೆ ಬಿಹೈಂಡ್ ಇದ್ದೀವಿ. ಅದನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಲೈಟಿಂದ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತೇನು ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ನಕ್ಷತ್ರದ ಬೆಳಕನ್ನು ನೋಡ್ತೀವಿ, ಆ ನಕ್ಷತ್ರದ ಬೆಳಕು ಇವತ್ತು ನಮ್ಮ ಕಣ್ಣಿಂದ ನೋಡ್ತಾ ಇರೋದು ಕನಿಷ್ಠ ಪಕ್ಷ 5ರಿಂದ 10 ವರ್ಷ ಹಳೆಯ ಬೆಳಕು. ಭಾಳಷ್ಟು ವರ್ಷಗಳ ಹಿಂದೆ ಹೊರಟಿರ್ತಕ್ಕಂಥ ಒಂದು ಬೆಳಕು. ಸೊ ಇವತ್ತು ನೋಡ್ತಾ ಇರ್ತಕ್ಕಂಥ ಬೆಳಕು ಹಳೆಯದಾದರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮುಂದೆ ಬರ್ತಕ್ಕಂಥ ಕಾರ್ಯಗಳು ಹಳೆದೇ ಆಗಿರುತ್ತೆ. ಅದು ಇವಾಗ ನಾವು ಅನುಭವಿಸ್ತಾ ಇರ್ತೀವಿ. ಆ ಕಾರಣದಿಂದನೇ ಜ್ಯೋತಿಷ್ಯ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಜ್ಯೋತಿಷ್ಯ ಬಂದಿರೋದೇ ಏನೇನು ನಡೆಯುತ್ತೆ ಅಂತ ಇವತ್ತೇ ನೋಡಿಕೊಂಡಿದ್ರೆ ಅದು ಮುಂದಿಂದ ನಡೀತಕ್ಕಂಥದ್ದು ಬರೆದಿಟ್ಟಿದೆ ಅಂತಂದರೆ ಮುಂದಿಂದು ಆಗೋಗಿದೆ, ನಾವು ನೆಕ್ಸ್ಟು ಅನುಭವಿಸ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪ್ರಸ್ತುತ ಅಡುಗೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು 2 ಗಂಟೆ ಹಿಂದೆ ಆದರೂ ಕೂಡ ಅಲ್ಲಿ ಸ್ಟಾರ್ಟ್ ಆಗಿದೆ. ನಮಗೆ ಫೈನಲ್ಲಾಗಿ ಎಲ್ಲ ಮುಗಿದು ತಂದಿಟ್ಟು ಸ್ವಲ್ಪ ಆರಾದಮೇಲೆ ನಾವು ತಿನ್ನುವಷ್ಟಕ್ಕೆ, ನಾವು ಊಟ ಮಾಡೋ ಟೈಮಲ್ಲಿ ನಮ್ಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಉಪ್ಪು ಹಾಕಿರಲ್ಲ, ಉಪ್ಪು ಮರ್ತಿದ್ರು, ಇವಾಗ ನಾವು ಟೇಸ್ಟ್ ಮಾಡಿದಾಗ ಉಪ್ಪಿಲ್ಲ. ಸೊ ಆ ಪ್ರೋಸೆಸ್ಸಲ್ಲೇ ಗೊತ್ತಿರುತ್ತೆ. ಅಂದರೆ ಆವಾಗ ತೋರಿಸಿರ್ತಕ್ಕಂಥ ವಿಚಾರದಲ್ಲೇ ಮುಂದೆ ಬರುವ ವಿಚಾರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈ ಸಿಂಪಲ್ ಎಕ್ಸಾಂಪಲ್ನ ನೀವು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯ ಹೇಗೆ ಕೆಲಸ ಮಾಡುತ್ತೆ, ಮುಂದೆ ಬರ್ತಕ್ಕಂಥ ವಿಚಾರಗಳನ್ನು ಮುಂಚಿತವಾಗೇ ತಿಳಿಸ್ತಕ್ಕಂಥದ್ದು. ಆದರೆ ಆ ಮುಂದೆ ಆಗ್ತಕ್ಕಂಥ ವಿಚಾರಗಳು ಆಲ್ರೆಡಿ ಆಗೋಗಿರುತ್ತೆ. ನಾವು ಟೈಮಲ್ಲಿ ಸ್ವಲ್ಪ ಸ್ಲೋ, ಲ್ಯಾಗ್ ಬಿಹೈಂಡ್, ನಾವು ಟೈಮ್ ಒಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ತುಂಬ ಜನ ಋಷಿಮುನಿಗಳಿಗೆ ಮುಂದೆ ಬರ್ತಕ್ಕಂಥ ಸಾವು ಎದುರಾಗುತ್ತೆ.
ನನಗೆ ಸಾವು ಕಾಣಿಸ್ತಾ ಇದೆ. ನಾನು ಇನ್ನೊಂದು 7-8 ದಿವಸ ಅಷ್ಟೇ, ಇಂಥ ಟೈಮಲ್ಲಿ ಇಂಥ ಸಮಯದಲ್ಲಿ ನಾನು ಇರಲ್ಲ ಅಂತ ಮುಂಚಿತವಾಗಿ ಹೇಳ್ತಕ್ಕಂಥದ್ದು ಈ ಒಂದು ನಿದರ್ಶನದಲ್ಲೇ. ಅಂದರೆ ನಾವಿನ್ನೂ ಟೈಮಲ್ಲಿ ಮೂವ್ ಆಗ್ತಾ ಇರ್ತೀವಿ, ಡೆಸ್ಟಿನೇಷನ್ ಮುಗ್ದಿರಲ್ಲ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯ ಈಸ್ ಟೈಮ್ ಕಾನ್ಸೆಪ್ಟ್ ಆಫ್ ಅಹೆಡ್ ಎಕ್ಸ್ಪೀರಿಯನ್ಸಿಂಗ್ ಡಿಲೇಡ್, ಅಹೆಡ್ ಆ್ಯಂಡ್ ಡಿಲೇಡ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತಂದರೆ ಸಣ್ಣ ರಂಧ್ರ ಇದೆ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿರೋಂಗೆ ಆಗೋದು, ಅದೇ ಸ್ಥಳದಲ್ಲೇ ಇರಬೇಕು, ಆದರೆ 2 ವಿಚಾರದಲ್ಲಿ ನಮಗೆ ಬದಲಾಯಿಸ್ಬೋದು. ಗುರುಗಳೊಂದು ಕರೆ ಸಿಗ್ತಾ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ ಮೇಡಮ್, ಗುರುಜಿ ಜೊತೆ ಮಾತಾಡ್ಬೋದಾ? ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಹರೀಶ್ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹಾಗೇನೆ ಹುಟ್ಟಿದ ಸ್ಥಳ? ಮೇಡಮ್ 17 ಫೆಬ್ರವರಿ 2 1989. 1989. ಹುಟ್ಟಿದ ಸಮಯ? ಇನ್ನೊಂದು ಸತಿ ಹೇಳಿ. 17/2/1989. ಓಕೆ 89. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 10:40 ರಾತ್ರಿ. 10:40 ರಾತ್ರಿ. ಹುಟ್ಟಿದ ಸ್ಥಳ? ಚಿತ್ತೂರು, ಆಂಧ್ರ ಪ್ರದೇಶ್. ಚಿತ್ತೂರು? ಹೌದು, ಚಿತ್ತೂರು, Okay. ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಏನ್ ಕೇಳಬೇಕಾಗಿತ್ತು? ಗುರುಗಳಿದ್ರೆ ಮಾತಾಡ್ಬೋದು. ಸರ್ ನಮಸ್ತೆ ಸರ್. ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಾನು ಆಕ್ಚುಲಿ ನಿಮ್ ಫ್ಯಾನು ಸರ್. ಅದು ಓಕೆ, ನಿಮ್ಮ ಹತ್ರ ಬುಧ ದಶೆ ನಡೀತಾ ಇದೆ, ಬುಧ ದಶೆ ಮುಗಿದಿದೆ, ಕೇತು ಪ್ರಾರಂಭವಾಗಿದೆ. ಸರ್ ಏನಿಲ್ಲ ಸರ್, ಒಂದು ಟ್ರೇಡಿಂಗು ಮತ್ತೆ ಶೇರ್ ಮಾರ್ಕೆಟ್ ಈ ಜೂಜು ಅನ್ನೋದು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ಒಂದು 7-8 ವರ್ಷದಿಂದ ಹೆಚ್ಚು ಕಡಿಮೆ 1 ಕೋಟಿ 2 ಕೋಟಿವರೆಗೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದು ಬಿಡಕ್ ಆಗ್ತಾ ಇಲ್ಲ ಸರ್. ಎಷ್ಟೇ ಇದ್ ಮಾಡಿದ್ರೇನು ಕಲ್ದಿರೋ ದುಡ್ಡು ಮರೆಯಕ್ ಆಗ್ತಾ ಇಲ್ಲ. ಮತ್ತೆ ಹಾಕಿ ಕಳ್ಕೊತಾನೆ ಇದ್ದೀನಿ. ಏನೇ ಮಾಡಿದ್ರೇನು ನೀವ್ ಹೇಳಿರಂಗೆ ರೆಮಿಡೀಸ್ ಎಲ್ಲ ಮಾಡಿದ್ರೇನು ನನಗೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದ್ಸಲ ಕೇಳೋಣ ಸಜೆಷನ್ ಅಂತ. ಅಡಿಕ್ಷನ್ ಬಿಡಬೇಕು ಅನ್ನೋದು ನಾವು ಫಸ್ಟ್ ಏನು ಮಾಡ್ತೀವಿ, ಜನರಲಾಗಿ ತುಂಬ ಜನಕ್ಕೆ ಅಡಿಕ್ಷನ್ ಇರುತ್ತೆ. ಅಡಿಕ್ಷನ್ ಯಾವಾಗ ಬರುತ್ತೆ ಅಂತಂದರೆ ಆ ಜಾಗದಲ್ಲಿ ಕೂತಾಗ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಾಸ್ತುದೋಷ ಅಲ್ಲ. ಈಗ ನಮಗೆ ನಮ್ಮ ಪಕ್ಕದ ಮನೆಯಲ್ಲೇ ಈ ಕುದುರೆ ರೇಸ್ ಇರ್ತಕ್ಕಂಥದ್ದು ಇದ್ದರೆ ನಾನು ಇಮಿಡಿಯೇಟಾಗಿ ಅಲ್ಲಿ ಪಕ್ಕಕ್ಕೆ ಹೋಗಕ್ಕೆ ಭಾಳ ಈಸಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು 600 ಮೈಲಿ ದೂರ ಇದ್ದೀನಿ ಅಂತಂದಾಗ ಅಲ್ಲಿ ಓಡಾಡೋಕ್ಕೆ ಹೋಗಬೇಕು ನೋಡಬೇಕು ಅಂತಕ್ಕಂಥದ್ದು ಕಷ್ಟ ಆಗುತ್ತೆ. ಇಲ್ಲಿ ನಮಗೇನಾಗ್ತಾಯಿದೆ ಪ್ರಾಬ್ಲಮ್ಮು, ಜೂಜು ಅಂತ ಬಂದಾಗ ನಮಗೆ ಮೊಬೈಲ್ ರೆಡಿಯಾಗಿ ಸಿಗ್ತಾಯಿದೆ, ಇಂಟರ್ನೆಟ್ಟು ಅಲ್ಲೇ ಇದೆ, ಆ್ಯಪ್ಗಳು ರೆಡಿ ಇದೆ, ಈ ಕಡೆ ಬ್ಯಾಂಕ್ ಬ್ಯಾಲೆನ್ಸು ರೆಡಿ ಇದೆ, ದುಡ್ಡು ಹಾಕೋದು, ಅದು ಇದು ಆಡೋದು ಮಾಡೋದು. ಅಂದರೆ ನೀವು ಬಹಳ ಒಂದು ಎಚ್ಚರಿಕವಾಗಿ ಒಂದು ವಿಚಾರ ಹೇಳ್ತೀನಿ. 25 ವರ್ಷಗಳ ಹಿಂದೆ ಜೂಜಾಡ್ತಕ್ಕಂಥ ಮನಸ್ಸುಗಳು ಸೇಮು, ಇವತ್ತು ಕೂಡ ಜೂಜಾಡ್ತಕ್ಕಂಥ ಮನಸ್ಸುಗಳು ಸೇಮ್. ಆದರೆ ಹಿಂದೆ ಜೂಜಾಡಬೇಕು, ಸಿಗಬೇಕು ಅನ್ನೋ ಒಂದು ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿತ್ತು. ಈಗ ಇಸ್ಪೀಟ್ ಆಡಬೇಕು ಅಂತಂದರೆ ಒಂದಷ್ಟು ಜನ ಸೇರಬೇಕಾಗಿತ್ತು, ಎಲ್ಲರೂ ಒಂದು ಕಡೆ, ಅದು ಕದ್ದು ಮುಚ್ಚಿ ಸೇರಬೇಕು. ಅದು ಯಾವಾಗಲೂ ಒಂದು ಸತಿ ಪೂರ್ವ ನಿಯೋಜಿತ ಆಗಿತ್ತು. ಶನಿವಾರ ಸಿಗೋಣ, ಅಲ್ಲೇ ಸಿಕ್ಬಿಟ್ಟು ನಾವು ಸಟ್ಟ ಆಡೋಣ, ಸೊ ದುಡ್ಡು ಹಾಕೋಣ, ಮಜಾ ಹೊಡೆಯೋಣ, ನಾನು ಸ್ವಲ್ಪ ದುಡ್ಡು ನೀನು ಸ್ವಲ್ಪ ದುಡ್ಡು ಅಂತ ಹೇಳಿ ಒಂಥರ ಏನಂತಾರೆ ವಿಕೃತವಾಗಿರ್ತಕ್ಕಂಥ ಮನಸ್ಸು. ಆವಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮನಸ್ಸು ಸೇಮ್ ಇತ್ತು. ಇವತ್ತು ಮನಸ್ಸು ಭಾಳ ಚೇಂಜ್ ಏನಾಗಿಲ್ಲ, ಸೇಮ್ ಇದೆ. ಆದರೆ ಆ ಪರಿಸ್ಥಿತಿ ಭಾಳ ಈಸಿಯಾಗಿ ಕೈಗೆ ಸಿಗ್ತಾಯಿದೆ. ಇದನ್ನು ನಾನು ಇನ್ನೊಂದಕ್ಕೆ ಹೋಲಿಸ್ತೀನಿ. ಯಾರು ಏನು ಬೇಕಾದ್ರೂ ಅನ್ಕೋಬೋದು, ಶೇರ್ ಮಾರ್ಕೆಟು ಅದೇನೆ. ಶೇರ್ ಮಾರ್ಕೆಟಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಿರೋರು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಯಾರ ಬೋರ್ಡ್ ಹಾಕ್ಕೊಂಡಿದ್ದಾರಾ? ಯಾರ ಬೋರ್ಡ್ ಹಾಕ್ಕೊಂಡು ನಾನು ರಿಯಲ್ ಎಸ್ಟೇಟಲ್ಲಿ ಮಾಡಿದ್ದೀನಿ, ನಾನು ಹೋಟೆಲ್ ಉದ್ಯಮಿ, ನಾನು ಬಟ್ಟೆ ವ್ಯಾಪಾರಿ,
ಗ್ರಾನೈಟ್ ಮಾಡಿದ್ದೀನಿ, ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಅದು ನೋಡಿದಾಗ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರಾದರೂ ಮುಂದೆ ಬೋರ್ಡು ನಾನು ಶೇರ್ಸಲ್ಲಿ ದೊಡ್ಡ ಬಂಗಲೆ ಕಟ್ಟಿದ್ದೀನಿ, 100 ಕೋಟಿ ಗಳಿಸಿದ್ದೀನಿ, ಇಲ್ಲ 10 ಕೋಟಿ ಇಲ್ಲ 1 ಕೋಟಿ ಇರ್ಬೋದು ಸ್ವಲ್ಪ ಜನ. ಅವನಿಗೆಲ್ಲೋ ಒಂದು ಜಾತಕದಲ್ಲಿ ಸ್ವಲ್ಪ ಈ ಜೂಜಿಂದ ಗೆಲ್ತಕ್ಕಂಥದ್ದು ಮತ್ತು ಶೇರ್ಸ್ ಎರಡೂ ಒಂದೇ ಅಂತ ಹಾಕ್ತೀನಿ ನಾನು. ಯಾಕೆ ಅಂತ ಹೇಳ್ತೀನಿ ನಾನು. ಜ್ಯೋತಿಷ್ಯ ಪ್ರಕಾರನೇ ಬರೋಣ. ಜೂಜು ಅಂತಕ್ಕಂಥದ್ದು ಮನೆ ಮತ್ತು ಶೇರ್ಸ್ ಅಂತಕ್ಕಂಥದ್ದು ಮನೆ 5ನೇ ಮನೆಯೇ. ಲಾಟ್ರಿ 5ನೇ ಮನೆಯೇ, ಶೇರ್ಸ್ 5ನೇ ಮನೆಯೇ. ಅಂದರೆ ಅನಾಯಾಸದ ದುಡ್ಡನ್ನು ನಾವೊಂದು ಸ್ವಲ್ಪ ಟ್ರೇಡ್ ಮಾಡೋದು. ನನ್ನ ಹತ್ರ ಕಷ್ಟಪಟ್ಟು ಕೂತಿರ್ತಕ್ಕಂಥ ಒಂದು ಲಕ್ಷ್ಯ ಇದೆ, ನಾನು ಸುಮ್ಮನೆ ಒಂಚೂರು ಟೈಮ್ ಪಾಸ್ ಮಾಡಿಕೊಂಡು ಮನೆಯಲ್ಲೇ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ಕಷ್ಟ ಬೀಳ್ದಲೆ ಆ 1 ಲಕ್ಷನ ಎಲ್ಲೆಲ್ಲೆಲ್ಲೆಲ್ಲಿ ಹಾಕಿ ಆ ಡಬಲ್ ಮಾಡ್ಬೋದು ಅಂತಕ್ಕಂಥ ಬುದ್ಧಿ ಶೇರ್ಸ್ದು. ಸೊ ಆ ಕಾರಣದಿಂದ ನಾವು ಅಲ್ಲಿ ಈಸಿಯಾಗಿ ಸಿಗೋದ್ರಿಂದ ಶೇರ್ ಮಾರ್ಕೆಟಲ್ಲೂ ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಝೋನಿಂದ ಆಚೆ ಹೋಗಬೇಕು. 4ನೇ ಮನೆ ಅನ್ನೋದು ಇಲ್ಲಿ ನಮ್ಮ ಜಾತಕದಲ್ಲಿ ನಾವು ನೋಡಿದಾಗ 4ನೇ ಮನೆ ಅಂತ ನೋಡಿದಾಗ ಮನೆಯಲ್ಲೇ ಕೂತಿರ್ತಕ್ಕಂಥದ್ದು. ಮನೆ ಬಿಟ್ಟು ತಿರುಗ್ತಾ ಇದ್ದರೆ ನೆಗೆಟಿವ್ ಆಗುತ್ತೆ. 4th ಹೌಸ್ ಇಸ್ ದಿ ಹೌಸ್ ವೇರ್ ವಿ ಸಿಟ್. ಎದ್ದೋಗ್ಬೇಕು, ಏನು ಪರಿಹಾರಗಳು ಏನಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವುದಾದ್ರು ಒಂದು ಕೆಲಸ ಹುಡ್ಕೊಂಡು ಜಾಬ್ ಹುಡ್ಕೊಂಡು ಹೋಗಬೇಕು. ನಮ್ಗೆ ಯಾವುದು ಮಾಡೋಕ್ಕೆ ಕೆಲಸ ಇಲ್ಲ ಅಂತಂದರೆ ಒಂದು ಜಾಬ್ ಹುಡುಕಬೇಕು. ಸರ್ ನಾನು ಬಂದು ಇಲ್ಲಿ ಕೂತ್ಕೋತೀನಿ ಸರ್ ಈ ಆಫೀಸಲ್ಲಿ, ನಿಜವಾಗ್ಲೂ ಮನಸ್ಥಿತಿಗಿನ ಏನೇನು ಚೇಂಜ್ ತೋರಿಸುತ್ತೆ ಜಾತಕ, ಕುಂಡಲಿ ತೋರಿಸುತ್ತೆ ಕೆಟ್ಟದು ಅಂತ. ಆದರೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಇದನ್ನು ಹೋಗ್ಬೋದು ಅಂತ. ಅದಕ್ಕೆ ಅಡಿಕ್ಷನ್ ಅಂತಕ್ಕಂಥದ್ದು, ಲೇಝಿ ಅಂತಕ್ಕಂಥದ್ದು, ಇದನ್ನು ಬಿಟ್ಟು ಬಂದರೆ ಅದು ತೋರಿಸುತ್ತೆ, ಅದನ್ನೇ ಹೋಗಬೇಕು ಅಂತಿಲ್ಲ. 2 ಥರ ವಿಧಿ ಇರುತ್ತೆ. ಒಂದು ತೋರಿಸುತ್ತೆ, ನೀನು ಹೋದರೆ ಏಟಾಗುತ್ತೆ. ಒಂದು ನೀನು ಹೋಗಲಿ ನಿನಗೆ ಹೊಡೆತ ಬಿದ್ದೇ ಬೀಳುತ್ತೆ. 2 ಥರ ಆಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ನಾವು ನಮ್ಮ ಜಾತಕದಲ್ಲಿ ನೋಡ್ಕೋಬಹುದು. ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಕರೆ ಮಾಡ್ತೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ. ನಾಗರಾಜ್ ಅಂತ ಮೇಡಮ್. ನಾಗರಾಜ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ? ನಾಗರಾಜನ್ ಬಗ್ಗೆ, ನಮ್ಮ ಬಗ್ಗೆ. ಓಕೆ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸ್ಥಳ, ಹಾಗೇನೆ ಜನ್ಮ ಸಮಯ ಹೇಳಿ. 2/8/1972. ಸಮಯ, ಹುಟ್ಟಿದ ಸಮಯ? ಬುಧವಾರ ರಾತ್ರಿ 11 ಗಂಟೆಗೆ. 11 ಗಂಟೆಗೆ. ಓಕೆ. ಬುಧವಾರ. ಹುಟ್ಟಿದ ಸ್ಥಳ ಹುಬ್ಳಿ ಮೇಡಮ್. ಹುಬ್ಳಿ. ಓಕೆ. ಗುರುಗಳಿದ್ರೆ ಮಾತಾಡ್ಬೋದು. ನಮಸ್ತೆ ಗುರುಗಳೇ. ನಮಸ್ಕಾರ. ಏನು ಕೇಳಬೇಕಾಯ್ತು? ಅದೇ ಸರ್, ನಮ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲ ಕರೆಕ್ಟ್ ಮುಗಿಯೋ ಟೈಮಿಗೆ ಬಂದು ಸ್ವಲ್ಪ ಫೇಲ್ ಆಗ್ತದವ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದ್ರೆ ಹೇಳಿ. ಅದೇ ಎಲ್ಲ ಇನ್ನೇನು ಮುಗಿತೈತೆ ಆಮೇಲೆ ಎಲ್ಲ ಸಿಟ್ಟಿಂಗ್ ಆಗಿ ಎಲ್ಲ ರೇಟ್ ಗೀಟ್ ಎಲ್ಲ ಸೆಟ್ ಆಗೋ ಟೈಮಿಗೆ ಮುಗಿಬೇಕಾದ್ರೆ ಫೇಲ್ ಆಗ್ತದೆ. ಓಕೆ. ಏನು ಇವಾಗ ಆಗ್ತಾ ಇದೆಯಾ ಅಥವಾ ಮುಂಚೆಯಿಂದನೂ ಹಂಗೇನಾ, ಅಥವಾ ಇವತ್ತೊಂದು ಪ್ರಶ್ನೆಯಲ್ಲೂ ಕೇಳ್ತಾ ಇದ್ದೀರಾ? ಸೊ ಪ್ರಶ್ನೆಗಳಲ್ಲಿ 2 ಥರ ಇರುತ್ತೆ ಸರ್. ಭಾಳಷ್ಟು ವ್ಯವಹಾರಗಳು ಮಾಡಿದ್ದೀವಿ, ಸಾಕಷ್ಟು ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ನೋಡಬೇಕು ಅಂತಂದರೆ ದಶಾದಲ್ಲಿ ನೋಡೋಕ್ಕಾಗಲ್ಲ, ಅಂತರ್ಭುಕ್ತಿಲಿ ನೋಡಬೇಕಾಗತ್ತೆ. ಈಗ ಕಾಂಬಿನೇಷನಲ್ಲಿ ನಿಮ್ಮ ದಶಾ ಗುರು ತುಂಬ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದೆ. 1 2 4 6 7 ಎತ್ತು ಲಕ್ಷ ಕೋಟಿಗಟ್ಟಲೆ ವ್ಯವಹಾರಗಳು ತೋರಿಸ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ? ಹಂಗೆ ಕಳ್ಕೊಳ್ಳೋ ಕಾಂಬಿನೇಷನು ಇದೆ, ಬಟ್ ಆಕ್ಟಿವೇಶನ್ ಆಗಿಲ್ಲ. ಅಂದರೆ ಆಕ್ಟಿವೇಶನ್ ಆಗಿಲ್ಲ ಅಂತಂದರೆ ಕಳ್ಕೊಂಡಿರೋ ಕಾಂಬಿನೇಷನ್ ಸರ್ಕಲ್ ಆಗಬೇಕು, ಯಾವ್ದಾರು ಒಂದು ಆಗಿಲ್ಲ. ಅದೊಂದು ಅದೃಷ್ಟ. ಈಗ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಲಿ ಸ್ವಲ್ಪ 5 ಇದೆ ಬುಧ. ಈಗ ಪ್ರಸ್ತುತ ಬುಧ ಏನು ನಾವು ಡ್ರೈವರ್ ಅಂತ ಕರಿತೀವಿ, ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ನಿಧಾನ ಆಗ್ತಾ ಇದೆ. ಇದಕ್ಕೆ ಯಾವ ಗ್ರಹ ಕಾರಕ ಅಂತಂದರೆ ಇಲ್ಲಿ 5 ಅಂತ ಬರ್ತಕ್ಕಂಥದ್ದು ಬುಧ ಕಾರಕ. ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡ್ತಾ ಇದ್ದಾಗ ಕೆಲಸಗಳು ಶೀಘ್ರವಾಗಿ ಆಗುತ್ತೆ. ಇನ್ನೂ ಸೂಕ್ಷ್ಮವಾಗಿ ಹೋಗಬೇಕು ಅಂತಂದರೆ ನಾವು ಅಂತರ್ಭುಕ್ತಿಗೆ ಹೋಗ್ತೀವಿ. ಅಂತರ್ಭುಕ್ತಿ ಸೇಮ್ ಇರೋದ್ರಿಂದ ಸ್ವಲ್ಪ ಬುಧ ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಆದರೆ ಸಕ್ಸಸ್ ಆಗೇ ಆಗುತ್ತೆ. ಇನ್ನು ಕೇವಲ 1 to 2 ಮಂತ್ಸ್ ಒಳಗಡೆ. ಒಳ್ಳೆಯದಾಗಲಿ. ಎಸ್ ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ 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 ಅಮ್ಮ, ನಿಮ್ಮ ಹೆಸರು ಹೇಳಿ. ನಾವು ಶಿವಮೊಗ್ಗದಿಂದ ಮಾತಾಡ್ತಿದ್ದೀವಿ ಮೇಡಮ್. ನಿಮ್ಮ ಹೆಸರು, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ತಮ್ಮ ಪೊಲೀಸ್ ಡ್ಯೂಟಿ ಮಾಡ್ತಿದ್ದಾರೆ, ಬೆಂಗಳೂರು ಕಡೆ ಇದ್ದಾರೆ. ಅವರ ಹೆಸರು, ಅವರ ಹುಟ್ಟಿದ ದಿನ
ಹಾರ್ಸ್ಕಾಪ್ಟಿ ಮೇಡಮ್. 1ರಿಂದ 249 ಒಳಗಾಗಿ ಒಂದು ಸಂಖ್ಯೆನ ಹೇಳ್ಬೇಕಾಗುತ್ತೆ, ಹೇಳಿ. 40 ಮೇಡಮ್. 40. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ಏನು ವಿಚಾರ ಕೇಳಿಲ್ಲ, ಏನು ವಿಚಾರ? ಟ್ರಾನ್ಸ್ಫರ್ ಮಾಡ್ಕೋಬೇಕಂತಿದ್ದಾರೆ, ಶಿವಮೊಗ್ಗದ ಕಡೆ ಬರ್ಬೇಕಂತಿದ್ದಾರೆ. ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ, ಈ ಕಡೆ ಬಂದ್ರೆ ಚೆನ್ನಾಗ ಅಲ್ಲೇ ಇದ್ರೆ ಚೆನ್ನಾಗ ಅಂತ ಕೇಳಕ್ಕೆ. ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫರ್ ಆಗೋದು ಕಷ್ಟ. ಅದೇ ಸರ್, ಈ ಟ್ರಾನ್ಸ್ಫರ್ ಕಡೆ ಆಗೋದು ಸ್ವಲ್ಪ ಅಂತಂದ್ರೆ 12-3 ಬಂತು ಅಂತಂದ್ರೆ ದೂರದಲ್ಲಿ ಇರ್ತಾರೆ ಅಂತ ಇಲ್ಲಿ ರೂಲಿಂಗ್ ಪ್ಲಾನೆಟ್ಸೇ ಹೇಳ್ತಾ ಇದ್ದಾವೆ. ಹತ್ರ ಬರಬೇಕು ಅಂದರೆ 2 ಮತ್ತು 4 ಮತ್ತು 11ನೇ ಮನೆ ಬರಬೇಕು. 2027 ಅಕ್ಟೋಬರ್ವರೆಗೂ ಮಂಗಳ ಇದೆ. ಮಂಗಳ ಗ್ರಹವನ್ನು ನೋಡೋಣ. ಮಂಗಳ ಗ್ರಹ ಆದ ನಂತರ ರಾಹು ಗ್ರಹವನ್ನು ನೋಡೋಣ. ಮಂಗಳ ಗ್ರಹ ನೋಡಿದಾಗ 3ನೇ ಮನೆಯಿಂದ ದೂರ ಇರತಕ್ಕಂಥದ್ದು 1, 4 ಅವಾಗ ಮನೆಗೆ ಬಂದು ಹೋಗ್ತಾರೆ. ಮತ್ತು 12 ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 12 ಅಂದರೆ ದೂರ ಇದ್ದಾರೆ. ಈ ಮಂಗಳ ಮುಗಿಯೋವರೆಗೂ ಬರೋಕ್ಕೆ ಸ್ವಲ್ಪ ಕಷ್ಟ. ಮಂಗಳ ಆದಮೇಲೆ ರಾಹು ಬಂದಾಗ, ರಾಹು 9ನೇದು ಅಂತ ಬಂದಾಗ ಈ 9ನೇದು ಬದಲಾವಣೆ ತರುತ್ತೆ. ಆದರೆ ಬದಲಾವಣೆ ತಂದರೂ ಮನೆ ಹತ್ರಕ್ಕೆ ಬರಲ್ಲ, ಸ್ವಲ್ಪ ದೂರದಲ್ಲಿರ್ತಾರೆ. ಈ 3ನೇ ಮನೆ ಮತ್ತು 12ನೇ ಮನೆ ಎರಡನ್ನೂ ಕಾಂಬಿನೇಷನ್ ನಾವು ತೊಗೊಂಡಾಗ ಸ್ವಲ್ಪ ದೂರದಲ್ಲಿ ಇದ್ದಾರೆ ಅಂತ ಒಪ್ಕೊಂಡ್ರು. ಮುಂದಿನ ದಶದಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಈಗ ಒಂದು 200 ಕಿಲೋಮೀಟರ್ ದೂರದಲ್ಲಿದ್ದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು 50 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಅಂದರೆ ಹತ್ತಿರದಲ್ಲಿ ಓಡಾಡ್ಬೋದು, ಮಾಡ್ಬೋದು ಅನ್ನೋ ಪರಿಸ್ಥಿತಿ 2027 ಬರುತ್ತೆ. ಸೊ ಈಗ ಸದ್ಯಕ್ಕೆ ಹತ್ರ ದೂರದಲ್ಲಿ ಒಳ್ಳೇದಾಗತ್ತಾ? ಅದೆಲ್ಲ ಎಲ್ಲೂ ಇಲ್ಲ. ಎಲ್ಲಿದ್ದರೂ ಕೂಡ ದುಡ್ಡು ಬರುತ್ತಾ ಅಷ್ಟೇ. ನಮಗೆ ಇಲ್ಲಿದ್ದರೆ ಬರುತ್ತಾ ಅಲ್ಲಿದ್ದರೆ ಬರುತ್ತಾ ಅಂತಲ್ಲ, ಅದು ಸಬ್ಜೆಕ್ಟೇ ಬೇರೆ. ಎಲ್ಲಿದ್ದರೂ ಕೂಡ ಏನು ದುಡ್ಡು ಬರಬೇಕು ಅಷ್ಟೇ ಬರುತ್ತೆ, ಏನು ಕೆಲಸ ಇರುತ್ತೋ ಅಷ್ಟೇ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೀಕ್ಷಕರೇ, ಆಗಸ್ಟ್ 10ನೇ ತಾರೀಕಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಲ್ಲಿ ಒಂದು ಪಾಲ್ಗೊಳ್ಬೋದಾಗಿದೆ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗ್ಬೋದು. ಜೊತೆಗೆ ಇದೇ ತಿಂಗಳು ಜುಲೈ 18ನೇ ತಾರೀಕು ಫ್ರೀ ಆನ್ಲೈನ್ ಕ್ಲಾಸಸ್ ಜ್ಯೋತಿಷ್ಯ ಇರುತ್ತೆ. ನೀವು ಅದಕ್ಕೂ ಕೂಡ ಜಾಯಿನ್ ಆಗ್ಬೋದಾಗಿದೆ. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.